ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ದಿವ್ಯಾ. ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ವಾತಾವರಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು. ಬೆಳಿಗ್ಗೆನೇ ಸ್ವಲ್ಪ ಚಳಿ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನಿಲ್ಲಿ ಚಳಿನ ಕಾಯಿಸ್ತಾ ಕೂತಿದ್ವಿ, ನಾನು ಮತ್ತು ನನ್ನ ಮಗಳು. ನೀರನ್ನು ಕಾಯಿಸೋದಕ್ಕೆ ಅಂತ ಹೇಳಿಬಿಟ್ಟು ಅಮ್ಮ ಹಂಡೆ ಒಲೆಯಲ್ಲಿ ಬೆಂಕಿನ ಹಾಕಿದರು. ನನಗೆ ಈ ಥರ ಕಟ್ಟಿಗೆಯಲ್ಲಿ ಬೆಂಕಿನ ಹಾಕ್ಕೊಂಡು ಚಳಿನ ಕಾಯಿಸೋದಂದರೆ ಏನೋ ಒಂಥರ ಖುಷಿ ಅಂತ ಹೇಳ್ಬೋದು. ಅದರಲ್ಲೂ ಬೆಳಿಗ್ಗೆನೇ ಎದ್ದ ತಕ್ಷಣ ನಮ್ಮ ಊರ ಕಡೆ ಅಂತೂ ತುಂಬಾ ಚಳಿ ಅಂತ ಹೇಳ್ಬೋದು. ಸ್ವಲ್ಪ ಕಾಡು ಜಾಸ್ತಿ ಇರೋದ್ರಿಂದ ಬೆಳಿಗ್ಗೆ ಸ್ವಲ್ಪ ಚಳಿ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಇದ್ದವಾಗ ನಾನು ಇದನ್ನೆಲ್ಲ ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೋತೀನಿ. ನನಗೆ ಈ ಥರ ಕಟ್ಟಿಗೆ ಒಲೆಯಲ್ಲಿ ಬೆಂಕಿನ ಹಾಕೊಂಡ್ಬಿಟ್ಟು ಚಳಿನ ಕಾಯಿಸ್ತಾ ಕೂತ್ಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಎದ್ದು ಬರೋಕ್ಕೆ ಮನಸ್ಸಾಗಲ್ಲ. ಅಷ್ಟು ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಈ ಥರ ಚಳಿ ಕಾಯಿಸೋದು. ನಾನೇನೋ ಚಳಿ ಅಂತ ಹೇಳ್ಬಿಟ್ಟು ಚಳಿ ಕಾಯಿಸ್ಕೊತಾ ಇದ್ದೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪಪ್ಪ ಬೆಳಿಗ್ಗೆನೇ ಎದ್ಬಿಟ್ಟು ಬಾಳೆ ಗಿಡಗಳನ್ನೆಲ್ಲ ಕಿತ್ಬಿಟ್ಟು ತೋಟದಲ್ಲಿ ಅದನ್ನು ನೆಡ್ತಾ ಇದ್ದಾರೆ. ಒಂದೇ ಕಡೆ ಎಲ್ಲ ಬೆಳೆದಿರುತ್ತಲ್ವ, ಅದಕ್ಕೋಸ್ಕರ ಅದನ್ನು ಕಿತ್ತು ನೆಡ್ತಾ ಇದ್ದಾರೆ. ಬೆಳಿಗ್ಗೆನೇ ಎಷ್ಟು ಬೇಗ ಎದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹಳ್ಳೀಲಿ ಮಾಡೋದು ಹೊಸ ಸ್ಟೈಲ್ ಬ್ರಷ್ ಮಾಡೋದು. ತಿಕ್ಕ ಸರಿನಾ. ಅಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿನ ಮಾಡಿದ್ರು. ಅವಲಕ್ಕಿ ಮತ್ತು ಟೀ. ತಗೊಂಡೆ ತಿನ್ನಡಿ ಅಲ್ಲ ಕುತ್ಕೊಳ್ತೀನಿ. ಈಗ ನೋಡಿದೆ ನಾಟಕ ಮಾಡೋದು. ನಮ್ಮ ಹಳ್ಳಿ ಕಡೆಗಳಲ್ಲಿ ಬೆಳಗ್ಗೆನೇ ಪಿಶ್ನ ಮಾರೋದಕ್ಕೆ ಬರ್ತಾರೆ. ವಾರದಲ್ಲಿ 2 ದಿವಸ ಈ ಥರ ಪಿಶ್ನ ತೊಗೊಂಡು ಬರ್ತಾರೆ. ನಾವು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋದ್ರೊಳಗೇ ಈ ಥರ ಫಿಶ್ ಎಲ್ಲ ತಂದುಬಿಟ್ಟು ಮಾರಿಬಿಟ್ಟು ಹೋಗ್ತಾರೆ. ಬಾಂಗ್ಡಾನ ತೊಗೊಂಡಿದ್ರು, ಕೊಕ್ಕರ್ ಬಾಂಗ್ಡ ಅಂತ ಹೇಳ್ತಾರೆ. ಇದು ಬಾಂಗ್ಡ ತುಂಬಾ ಚೆನ್ನಾಗಿರುತ್ತೆ, ಬಟ್ ಇದು ಕೊಕ್ಕರ್ ಬಾಂಗ್ಡ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ಅಮ್ಮ ಬೆಳಿಗ್ಗೆನೇ ಸಾಂಬಾರನ್ನ ಮಾಡ್ತಾಯಿದ್ದಾರೆ. ಬೇಗನೆ ಅಡುಗೆನೆಲ್ಲ ಮುಗಿಸ್ಬಿಟ್ಟು ತೋಟಕ್ಕೆ ಹೋಗಿ ಕೆಲಸ ಬೇರೆ ಮಾಡ್ಕೋಬೇಕಲ್ವ, ತೋಟದ ಕೆಲಸ ಬೇರೆ ಇರುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆನೇ ಸಾಂಬಾರನ್ನೆಲ್ಲ ಮಾಡಿಬಿಟ್ಟು ಅಡುಗೆನೆಲ್ಲ ಮಾಡಿಬಿಟ್ಟು ಅಮ್ಮ ತೋಟಕ್ಕೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದಾರೆ. ನನಗೆ ಅಮ್ಮ ಮಾಡೋ ಫಿಶ್ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರೇ ಮಾಡಲಿ ಅಂತ ನಾನು ಸುಮ್ಮನೆ ಆದೆ. ಇಲ್ಲ ಅಂತಂದರೆ ಅವರಿಗೆ ಬೇರೆ ಏನಾದರೂ ಕೆಲಸ ಇದ್ದರೆ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕೆಂಪಗಾಗಿದೆ ಅಂತ ಹೇಳ್ಬಿಟ್ಟು ಸಾರು. ತುಂಬಾ ಖಾರವಾಗಿ ತುಂಬಾ ರುಚಿಯಾಗಿ ಇರುತ್ತೆ. ನನ್ನ ಮಗಳು ಇಲ್ಲಿ ಏನೋ ಸರ್ಪ್ರೈಸ್ ಕೊಡ್ತೀನಿ ಬಾ ಬಾ ಅಂತ ಹೇಳ್ಬಿಟ್ಟು ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ಸರ್ಪ್ರೈಸ್ ಅಂತ ಹೇಳಿಬಿಟ್ಟು ಕರ್ಕೊಂಡೋಗ್ಬಿಟ್ಟು ಈ ಥರ ಗಿಡದಲ್ಲಿರೋ ಹೂವನ್ನೆಲ್ಲ ಕಿತ್ಕೊಂಡು ನನಗೆ ಹಾಕ್ತಾ ಇದ್ಲು. ಎಲ್ಲ ಹೂವನ್ನೆಲ್ಲ ಹರಿದು ಹಾಳು ಮಾಡಿಬಿಡ್ತಾಳೆ. ಹೂ ಹಾಳು ನೋಡಲ್ಲಿ ಬಂದು ಕಾಳ. ನನ್ನ ಮಗಳಿಗೆ ಇಲ್ಲಿ ಹಳ್ಳಿಗೆ ಬಂದ್ರೇ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಅಮ್ಮನ ಮನೆ ಆಗಿರ್ಬೋದು ಅಥವಾ ನಮ್ಮ ಮನೆ ಆಗಿರ್ಬೋದು. ಅವಳಿಗೆ ಬೆಂಗಳೂರಲ್ಲಿರೋದಕ್ಕಿಂತ ಈ ಥರ ಹಳ್ಳಿಗೆ ಬಂದ್ರೇ ಖುಷಿ ಅಂತ ಹೇಳ್ಬೋದು. ಅಲ್ಲಿ ಬೆಂಗಳೂರಲ್ಲಾದರೆ ಯಾರೂ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ ಅವಳಿಗೆ ಆಟ ಆಡೋಕ್ಕೆ. ಆದರೆ ಇಲ್ಲಿ ನನ್ನ ಕಸಿನ್ಸ್ ಎಲ್ಲ ಇದ್ದಾರೆ ಚಿಕ್ಕವರು, ಅವ್ರ ಜೊತೆನೇ ಆಟ ಆಡಿಕೊಂಡು ಇರ್ತಾಳೆ. ಬೇಗನೆ ಟೈಮ್ ಪಾಸ್ ಆಗುತ್ತೆ. ಅದಕ್ಕೋಸ್ಕರ ಅವಳಿಗೆ ಹಳ್ಳಿಗೆ ಬರೋದಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಇಲ್ಲಿ ಅಮ್ಮ ಮೀನು ಸಾಂಬಾರನ್ನ ಮಾಡಿಟ್ಟು ಹೋಗಿದ್ರು. ಹಾಗೆ ನಾನಿಲ್ಲಿ ರಾಗಿ ಅಂಬಲಿನ ಮಾಡ್ಕೋತಾ ಇದ್ದೀನಿ. ನನಗಂತೂ ರಾಗಿ ಅಂಬಲಿ ಬೇಕೇ ಬೇಕು ಪ್ರತಿ ದಿವಸ ಕೂಡ. ಅದಕ್ಕೋಸ್ಕರ ರಾಗಿ ಅಂಬಲಿನ ಮಾಡಿಕೊಂಡೆ. ಸ್ವಲ್ಪ ಅಡುಗೆನೆಲ್ಲ ಮುಗಿಸ್ಬಿಟ್ಟು ಹಾಗೆ ತೋಟಕ್ಕೆ ಹೋದ್ವಿ. ತೋಟದಲ್ಲಿ ಅಮ್ಮ ಕಳೆ ತೆಗಿತಾ ಇದ್ದರು. ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ಚಿಕ್ಕ ಜಾಗದಲ್ಲಿ ಸ್ವಲ್ಪ ಕಳೆನ ಕೂಡ ತೆಗೆದೆ. ನಾನು ಕೂಡ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಕ್ಕೆ ನನಗೂ ಕೂಡ ಇಷ್ಟ ಆಗುತ್ತೆ. ಈ ತೋಟದಲ್ಲಿ ಕೂತ್ಕೊಂಡು ಈ ಥರ ಕಳೆನ ಕಿತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋದಂದರೆ ನನಗೂ ಕೂಡ ತುಂಬಾ ಇಷ್ಟನೇ. ಹಳ್ಳಿ ಅಂದ್ರೇ ಏನೋ ಒಂಥರ ಚೆಂದ ಅಲ್ವಾ. ಇಲ್ಲಿ ಸಿಗುವಂಥ ಖುಷಿ ಬೇರೆಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ. ಏನೋ ನನಗೆ ಹಾಗೆ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ. ನನಗಂತೂ ಈ ವಾತಾವರಣದಲ್ಲಿ ಸಿಗುವಂಥ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ. ಅಮ್ಮನ ಮನೆಗೆ ಬಂದರೆ ನನಗೆ ವಾಪಸ್ ಬೆಂಗಳೂರಿಗೆ ಹೋಗೋದಕ್ಕೆ ಬೇಜಾರು. ಇಲ್ಲಿ ಸಿಗೋ ಖುಷಿನೇ ಬೇರೆ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಕಳೆನೆಲ್ಲ ತೆಗೆದುಬಿಟ್ಟು ಮನೆಗೆ ಬಂದುಬಿಟ್ಟು ಸ್ನಾನನೆಲ್ಲ ಮುಗಿಸಿ ಮಧ್ಯಾಹ್ನದ ಊಟನ ಮಾಡ್ತಾಯಿರೋದು. ಫಿಶ್ ಸಾಂಬಾರು ಮಾಡಿದರು. ಹಾಗೆ ಅಮ್ಮ
ಬಂದುಬಿಟ್ಟು ಫಿಶ್ ಫ್ರೈ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಟಿ ವಿನ ನೋಡಿಕೊಂಡು ಮಧ್ಯಾಹ್ನದ ಊಟವನ್ನು ಮುಗಿಸಿದ್ದಾಯಿತು. ಇದಾದಮೇಲೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಸ್ವಲ್ಪ ಬಟ್ಟೆಗಳನ್ನೆಲ್ಲ ಅಲ್ಟ್ರೇಷನ್ ಮಾಡ್ಕೊಳ್ಳೋದಿತ್ತು ಅಂತ ಹೇಳ್ಬಿಟ್ಟು ಅಲ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಸಾಮಾನ್ಯವಾಗಿ ನಾನು ನಮ್ಮ ಅಮ್ಮನ ಮನೆಗೆ ಬಂದಾಗ ಬಟ್ಟೆಗಳನ್ನು ಅಲ್ಟ್ರೇಷನ್ ಮಾಡೋದಿದ್ರೆ ಅಲ್ಟ್ರೇಷನ್ ಮಾಡ್ಕೊಂಡು ಬಿಡ್ತೀನಿ. ಅಮ್ಮಂದು ಸ್ವಂತ ಮಷಿನ್ ಇರೋದ್ರಿಂದ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಅಲ್ಟ್ರೇಷನ್ ಎಲ್ಲ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ನಾನು ಅಮ್ಮನ ಮನೆಗೆ ಬಂದಾಗಲೇ ಈ ಥರ ಬಟ್ಟೆ ಏನಾದರೂ ಸ್ಟಿಚ್ ಮಾಡೋದಿದ್ರೆ ಎಲ್ಲನೂ ಸ್ಟಿಚ್ ಮಾಡ್ಕೋತೀನಿ. ಹಾಗೆ ಹಳೆ ಏನಾದರೂ ಬಟ್ಟೆ ಸ್ಟಿಚ್ ಬಿಟ್ಕೊಂಡಿದ್ರೆ ಅದನ್ನು ಕೂಡ ಸ್ಟಿಚ್ ಎಲ್ಲ ಮಾಡೋದಿದ್ರೆ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈವ್ನಿಂಗ್ ಆಗ್ತಾ ಇದ್ದಾಗೆ ಮಂಗಗಳು ಬರ್ತಾ ಇವೆ. ಯಾವ ರೀತಿ ತೋಟದಲ್ಲಿ ಅಂತೂ ಈ ಥರ ಮಂಗಗಳಂತೂ ಯಾವಾಗಲೂ ಇದ್ದೇ ಇರುತ್ತೆ. ಈ ಕಪಿಚೇಷ್ಟೆನ ನೋಡೋದು ಒಂಥರ ಚೆಂದ ಅಂತ ಹೇಳ್ಬೋದು. ಪುಟ್ಟ ಪುಟ್ಟ ಮರಿಗಳು ಬರ್ತಾವಲ್ವ, ಅವುಗಳನ್ನು ನೋಡೋದೇ ಚೆಂದ, ಏನೋ ಒಂಥರ ಮಜಾ ಅನಿಸುತ್ತೆ. ಇದು ನಾನಿಲ್ಲಿ ನೈಟ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅಮ್ಮ ಬಿರಿಯಾನಿ ಮಾಡಿಕೊಡು ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅಮ್ಮನಿಗೆ ನಾನು ಮಾಡೋ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನೇ ಬಿರಿಯಾನಿ ಮಾಡ್ತಾ ಇರುವಂಥದ್ದು. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸೋಂಪು, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ರುಬ್ಕೊಂಡೆ. ಪುದೀನ ಏನೂ ಹಾಕಿಲ್ಲ. ಇಲ್ಲಿ ಅಮ್ಮ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದರು, ಸ್ವಲ್ಪ ಕಬಾಬ್ಗೆ ಅಂತ ಹೇಳ್ಬಿಟ್ಟು, ಹಾಗೆ ಸ್ವಲ್ಪ ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ತಾಯಿರೋದು ನೈಟ್ ಒಂದೇ ಊಟಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹಾಗೆ ಚಿಕನ್ ಸುಕ್ಕ ಕೂಡ ಮಾಡಿ ಇಟ್ಟಿದ್ದರು ಅಮ್ಮ. ನಾನಿಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸನ್ನೆಲ್ಲ ಕಟ್ ಮಾಡ್ಕೊತಾ ಕೂತಿದ್ದೆ. ಇದು ನನ್ನ ಮಗಳು ನನಗೆ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗವಾಗ ನನಗೆ ಸ್ವಲ್ಪ ಹೆಲ್ಪು ಕೂಡ ಮಾಡ್ತಾಳೆ, ಹಾಗೆ ಸ್ವಲ್ಪ ಕೆಲಸ ಕೂಡ ಕೊಡ್ತಾಳೆ. ಇಲ್ಲಿ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಅದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಬಿಟ್ಟು ಸ್ವಲ್ಪ ಜಾಸ್ತಿನೇ ತುಪ್ಪನ ಹಾಕ್ತಾಯಿದ್ದೀನಿ. ಬಿರಿಯಾನಿಗೆ ಸ್ವಲ್ಪ ಜಾಸ್ತಿ ತುಪ್ಪನ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಡೈರೆಕ್ಟಾಗಿ ಆಯಿಲ್ಗೆ ಹಾಕ್ಕೊಂಡೆ. ಕಸೂರಿ ಮೆಥಿನ ಹಾಕೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚಿಕನ್ ಮಾತ್ರ ಬಳಸ್ಕೊಳ್ತಾ ಇರುವಂಥದ್ದು, ಜಾಸ್ತಿ ಏನು ಮಾಡ್ತಾಯಿಲ್ಲ. 3 ಜನಕ್ಕೆ, ನನಗೆ, ಪಪ್ಪಗೆ ಹಾಗೆ ಅಮ್ಮಗೆ 3 ಜನಕ್ಕೆ. ನನ್ನ ಮಗಳು ಜಾಸ್ತಿ ಏನು ತಿನ್ನಲ್ಲ, ಒಂದು ಸ್ವಲ್ಪ ಅಷ್ಟೇ ತಿಂತಾಳೆ. ಹಾಗೆ ರುಬ್ಕೊಂಡಿರುವಂಥ ಮಸಾಲೆನ ಕೂಡ ಹಾಕ್ಕೊಂಡಾಯಿತು. ಮಸಾಲೆನ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಕುದಿಸ್ಬಿಟ್ಟು ಅಕ್ಕಿಯನ್ನು ಸೇರಿಸಿ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಕುದಿದ ಮೇಲೆ ಇದಕ್ಕೆ ಸಾಲ್ಟನ್ನು ಸೇರಿಸಿ ವಿಷಲ್ ಹಾಕಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನೀರನ್ನು ಹಾಕಿಬಿಟ್ಟು ಹಾಗೆ ಸ್ವಲ್ಪ ಕುದೀಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಇವಾಗ ಕೊನೆಯಲ್ಲಿ ಸಾಲ್ಟನ್ನು ಹಾಕಿ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಬಿಟ್ಟು ಮುಚ್ಚಳನ ಮುಚ್ಕೊಂಡು ವಿಜಲ್ನ ತೊಗೊಂಡ್ರೆ ಸಖತ್ತಾಗಿರುವಂಥ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ. ನೈಟ್ ಊಟಕ್ಕೆ ರುಚಿಯಾದ ಬಿರಿಯಾನಿ, ಕಬಾಬ್ ಹಾಗೆ ಚಿಕನ್ ಸುಕ್ಕ ತುಂಬಾ ಚೆನ್ನಾಗಿತ್ತು ನೈಟ್ ಊಟ ಅಂತ ಹೇಳ್ಬೋದು. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.